ಹಾಯ್ ಎವ್ರಿವನ್, ಮತ್ತೊಮ್ಮೆ ವಿಡಿಯೋಗೆ ಸುಸ್ವಾಗತ ಗೈಸ್. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ನಿಮ್ಮ ಮನೇಲಿ ಏನಾದರೂ ಟಿ ವಿ ಇದೆ ಅಂತಂದರೆ ಆ ಒಂದು ಟಿ ವಿ ರೀಚಾರ್ಜ್ ಖಾಲಿಯಾಗಿದೆ ಅಂತಂದರೆ ಆ ಒಂದು ಟಿ ವಿ ರೀಚಾರ್ಜನ್ನು ಹೇಗೆ ಮಾಡೋದು. ಯಾಕಂದರೆ ತುಂಬ ಜನಕ್ಕೆ ಗೊತ್ತಿಲ್ಲ, ಬೇರೆಯವ್ರ ಹತ್ರ ರೀಚಾರ್ಜ್ ಮಾಡ್ಕೊತಾರೆ ಟಿ ವಿ ರೀಚಾರ್ಜ್ ಖಾಲಿಯಾಗಿದ್ದ ತಕ್ಷಣ. ಆದರೆ ನಿಮ್ಮ ಹತ್ರ ಫೋನ್ಪೇ ಇದೆ, ಗೂಗಲ್ ಪೇ ಇದೆ, ಪೇಟಿಎಮ್ ಇದೆ, ಎಲ್ಲ ಪೇಗಳಿಕೊಂಡು ಕೂಡ ನಿಮಗೆ ರೀಚಾರ್ಜ್ ಮಾಡೋಕ್ಕೆ ಬರ್ತಾ ಇಲ್ಲ. ಓಕೆನಾ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತ, ನಮ್ಮ ಮನೆಯಲ್ಲಿ ಟಿ ವಿ ಇದೆ, ರೀಚಾರ್ಜ್ ಅದನ್ನು ಖಾಲಿಯಾಗಿದೆ. ಇವಾಗ ನಾನು ಲೈವ್ ಆಗಿ ನಾನು ರೀಚಾರ್ಜ್ ಮಾಡ್ತೀನಿ. ಸೊ ನಿಮಗೂ ಕೂಡ ಏನಾದರೂ ರೀಚಾರ್ಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ರೆ ವಿಡಿಯೋನ ಮಾತ್ರ ಮಿಸ್ ಮಾಡಿದೆ ನೋಡಿ ಕೊನೆವರೆಗೂ. ಯಾವ ಥರ ರೀಚಾರ್ಜ್ ಮಾಡೋದು, ಕನ್ನಡ ಪ್ಯಾಕ್ ಯಾವುದು, ತೆಲುಗು ಪ್ಯಾಕ್ ಯಾವುದು, ಆ್ಯಂಡ್ ಹಿಂದಿ, ಇಂಗ್ಲೀಷು ಯಾವ ಥರ ಮಾಡೋದು ರೀಚಾರ್ಜ್ ಅಂತ ಇವತ್ತಿನ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಚಾನಲ್ಗೆ ಏನಾದರೂ ಮೊದಲನೇ ಸರ್ ಬಂದರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಬಿಟ್ಟು ಪಕ್ಕದಲ್ಲಿರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದು ಸರ್ ಕ್ಲಿಕ್ ಮಾಡ್ಕೊಂಡು ಆಲ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೋ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ಟಕ್ಕನ್ನು ನೋಟಿಫಿಕೇಷನಿಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ, ಎಲ್ಲನೂ ತಿಳಿಸ್ಕೊಡ್ತೀನಿ ಗೈಸ್. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್. ಫೋನ್ಪೇಯನ್ನು ಓಪನ್ ಮಾಡ್ಕೊಳ್ಳಿ. ಜಸ್ಟ್ ನೋಡ್ತದೆ ನನ್ನೊಂದು ಫೋನ್ಪೇ ಇಲ್ಲೇ ಇದೆ, ಕಣ್ಣು ಮುಂದೆ ಕಾಣಿಸ್ತಿದೆ. ನಾನು ಓಪನ್ ಅನ್ನೋದು ಮಾಡ್ಕೊಂಬಿಟ್ಟು ಇಲ್ಲೇನಪ್ಪ ಅಂತಂದರೆ ಲಾಕ್ ಸೆಟ್ ಮಾಡಿರ್ತೀನಿ ನನ್ನೊಂದು ಫೋನ್ಗೆ. ಸಿಂಪಲ್ ಆ ಒಂದು ಲಾಕನ್ನು ಎಂಟರ್ ಮಾಡ್ಕೊಳ್ಳಿ, ಡೈರೆಕ್ಟಾಗಿ ಓಪನ್ ಆಗಿಬಿಡುತ್ತೆ. ಮುಂದೆ ಫೋನ್ಪೇ ಓಪನ್ ಆಗಿದ ನಂತರ ಇಲ್ಲೇನಪ್ಪ ಅಂತ ಸ್ವಲ್ಪ ಮೇಲೆ ಸ್ಕ್ರಾಲ್ ಮಾಡಿಕೊಂಡು ಸಿ ಆಲ್ ಅಂತ ಇರುತ್ತೆ, ಅದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡಿಕೊಂಡ್ರೆ ನಿನಗೆ ಒಂದು ಆಪ್ಷನ್ ಬರುತ್ತೆ DTH ಅಂತ. ಓಕೆ, ನಾನು ಸಿಂಪಲ್ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ತಾ ಇದ್ರೆ ಈ ಒಂದು ಆಪ್ಷನ್ ಇಲ್ಲಿಲ್ಲ. ಸೊ ಮೇಲೆ ಇನ್ನೊಂದು ಆಪ್ಷನ್ ನೋಡ್ತಾರೆ ಸಿ ಆಲ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲೇನು DTH ಅಂತ ಇರುತ್ತೆ. ಓಕೆನಾ, ನೋಡ್ತಾ ಇದ್ರೆ DTH ಮೇಲೆ ಒಂದು ಸಾರಿ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ ಈ ಥರ ಪೇಜ್ ಬಂದ್ಬಿಡುತ್ತೆ. ನಿಮ್ಮೊಂದು ಸನ್ ಡೈರೆಕ್ಟ್ ಅಥವಾ DTH ಅಥವಾ ಇಲ್ಲ ಅಂತಂದರೆ ಟಾಟಾ ಸ್ಕೈಯ ನಿಮ್ಮ ಮನೆಯಲ್ಲಿ ಇರುತ್ತಲ್ಲ, ಸೊ ಅದನ್ನು ಸಿಂಪಲಾಗಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಮ್ಮ ಮನೇಲಿ ಇರೋದು ಸನ್ ಡೈರೆಕ್ಟ್. ಓಕೆನಾ, ಸಿಂಪಲಾಗಿ ನಾನು ಸನ್ ಡೈರೆಕ್ಟ್ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲೇನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ನಂಬರ್ ಅಂತ ಆಗಬೇಕಾಗುತ್ತೆ. ನಿಮ್ಮ ನಂಬರ್ ಅಂತಂದರೆ ನಿಮ್ಮದು ಇರುತ್ತಲ್ವ ನಂಬರು, ಟಿ ವಿ ರೀಚಾರ್ಜ್ ಮಾಡೋದು ಪ್ರತಿ ತಿಂಗಳು ನಿಮ್ಗೆ ಗೊತ್ತೇ ಇರುತ್ತೆ, ಸೆಟಾ ಬಾಕ್ಸ್ ಮೇಲೆ ಇರುತ್ತೆ. ಆ ಒಂದು ನಂಬರನ್ನು ಸಿಂಪಲಾಗಿ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ನೋಡಿಕೊಂಡು. ಓಕೆನಾ, ಸೊ ಎಂಟರ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಕೆಳಗಡೆ ನಿಮಗೆ ಅಮೌಂಟ್ ಅಂತ ಇರುತ್ತೆ. ನೋಡ್ತಾ ಇದ್ರೆ ಸಿಂಪಲಾಗಿ ನೀವು ಮಂತ್ಲಿ ಎಷ್ಟು ರೀಚಾರ್ಜ್ ಮಾಡ್ತಾ ಇದ್ರೋ ಸಿಂಪಲಾಗಿ ಇಲ್ಲಿ ಅಮೌಂಟ್ ಅನ್ನೋದು ಎಂಟರ್ ಅನ್ನೋದು ಮಾಡ್ಕೊಳ್ಳಿ. ನಾನು ಎಕ್ಸಾಂಪಲ್ ಏನಾದ್ರು 380 ಪ್ರತಿ ತಿಂಗಳು ಮಾಡಿಸಿ ನಾನು 380 ಅನ್ನೋದು ಅಮೌಂಟ್ ಅನ್ನೋದು ಎಂಟರ್ ಅನ್ನೋದು ಮಾಡ್ಕೊತೀನಿ. ಸೊ ಎಂಟರ್ ಮಾಡ್ಕೊಂಬಿಟ್ಟು ಇಲ್ಲಿ ಏನಪ್ಪ ಅಂತಂದ್ರೆ ಕೆಳಗಡೆ ಕನ್ಫರ್ಮ್ ಅಂತ ಇರುತ್ತೆ. ಸಿಂಪಲಾಗಿ ಕನ್ಫರ್ಮ್ ಮೇಲೆ ಒಂದು ಸಾರಿ ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ನಿಮ್ಗೆ ಇಲ್ಲಿ ಸಿ ಪ್ಲ್ಯಾನ್ ಅಂತ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲೇನಪ್ಪ ಅಂತಂದರೆ ನಿಮಗೆ ಫುಲ್ ಡೀಟೇಲ್ ಬಂದುಬಿಡುತ್ತೆ. ಒಂದು ತಿಂಗಳ ಪ್ಯಾಕೇಜ್ ಎಷ್ಟಿರುತ್ತೆ, ಅದರಲ್ಲಿ ಯಾವ್ಯಾವ ಲ್ಯಾಂಗ್ವೇಜಸ್ ಬರುತ್ತೆ ಅಂತ. ಓಕೆನಾ, ಎಲ್ಲನೂ ಡೀಟೇಲ್ ಬಂದುಬಿಡುತ್ತೆ. ನಾನು ಲಾಸ್ಟ್ ಟೈಮ್ ಮಾಡಿಸಿದ್ದು ನಾನು ರೀಚಾರ್ಜ್ ಎಷ್ಟು ಅಂತಂದರೆ 380 ಮಾಡಿಸಿದ್ದೆ. ಬಟ್ ಇವಾಗ ನೋಡೋಂಗಿತ್ತು ನನ್ನ ರೇಟ್ ಜಾಸ್ತಿ ಆಗಿರ್ಬೋದು. ನೋಡ್ತಾ ಇಲ್ಲಿದೆ 390. ಸೊ 390 ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ನಮ್ಮ ಮನೇಲಿ ಆಲ್ರೆಡಿ ಕನ್ನಡ, ತೆಲುಗು ಈ ಥರ ನೋಡ್ತಾರೆ. ಸೊ ನಾನು ಏನು ಮಾಡ್ಕೊಡ್ತೀನಿ ಅಂದರೆ 390 ಕ್ಲಿಕ್ ಮಾಡ್ತೀನಿ. ಸೊ ಕ್ಲಿಕ್ ಮಾಡ್ಕೊಂಡ ನಂತರ ಡೈರೆಕ್ಟಾಗಿ ನೋಡ್ತಾ ಇದ್ರೆ ಇಲ್ಲೇನಪ್ಪ ಅಂತಂದರೆ ಆಲ್ರೆಡಿ ಬಂದುಬಿಟ್ಟಿದೆ ಕನ್ನಡ. ನೋಡ್ತಾ ಇದ್ರೆ ಕನ್ನಡ, ತೆಲುಗು ಪ್ಯಾಕ್ ಜೋಡೇಜ್ ಸಬ್ಸ್ಕ್ರಿಪ್ಷನ್ ಮಂತ್ಲಿ ರಿಮೈಲ್ ಅಂತ. ಸಿಂಪಲಾಗಿ ಏನಪ್ಪ ಅಂದರೆ ಎಲ್ಲನೂ ಕನ್ನಡ ಬರುತ್ತೆ, ತೆಲುಗು ಬರುತ್ತೆ. ಕೆಳಗಡೆ ಪ್ರೊಸೀಡ್ ಟು ಪೇ ಅಂತಿದ್ದೆಲ್ಲ ಸಿಂಪಲಾಗಿ ಅದ್ರ ಮೇಲೆ ಒಂದು ಸಾರಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ಇಲ್ಲಿ ಅಮೌಂಟ್ ಅನ್ನೋದು ಪೇ ಮಾಡಿಬಿಡಿ ಗೈಸ್. ಓಕೆನಾ, ಸೊ ಪೇ ಮಾಡ್ಕೊಳ್ಳಿ ನಂತರ ಡೈರೆಕ್ಟಾಗಿ ಏನಪ್ಪ ಅಂತ ನಿಮ್ಮೊಂದು ಬ್ಯಾಂಕ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಒಂದೇ ಬ್ಯಾಂಕ್ ಇದ್ದರೆ ಒಂದೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಇಲ್ಲ. ಸಿಂಪಲಾಗಿ ಏನಪ್ಪ ಅಂದರೆ ಇಲ್ಲಿ ನಿಮ್ಮೊಂದು UPI ನಂಬರ್, ನಿಮ್ಮೊಂದು UPI ನಂಬರ್ ಇರುತ್ತಲ್ಲ, ಸಿಂಪಲಾಗಿ ಒಂದು UPI ನಂಬರನ್ನು ಎಂಟರ್ ಮಾಡ್ಕೊಳ್ಳಿ. ಸೊ ಎಂಟರ್ ಮಾಡ್ಕೊಳ್ಳಿ ತಕ್ಷಣ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ರೀಚಾರ್ಜ್ ಅನ್ನೋದು ಆಗೋಯ್ತು. ಅಮೌಂಟನ್ನು ನನ್ನೊಂದು ಬ್ಯಾಂಕಲ್ಲಿ ಕಟ್ಟು ಕೂಡ ಆಗೋಯ್ತು. ಓಕೆನಾ, ಸೊ ಕಟ್ಟಾಗಿದ್ದ ನಂತರ ಸಕ್ಸಸ್ಫುಲ್ಲಾಗಿ ಆಗೋಯ್ತು. ಸೊ ಆಗಿದ ನಂತರ ಡೈರೆಕ್ಟಾಗಿ ಏನಪ್ಪ ಅಂತಂದರೆ ರೀಚಾರ್ಜ್ ಮಾಡ್ಕೊಳ್ಳುವಾಗ ನಿಮ್ಮೊಂದು TV ಆನಲ್ಲೇ ಇಟ್ಕೊಳ್ಳಿ ಗೈಸ್, ಅಷ್ಟೇ. ಓಕೆನಾ, ನೋಡ್ತಾ ಸಕ್ಸಸ್ಫುಲ್ಲಾಗಿ ರೀಚಾರ್ಜ್ ಆಯಿತು. ಕೆಲವು ಕ್ಷಣಗಳಲ್ಲಿ TVನಲ್ಲಿ ನಮ್ಮೊಂದು ನೋಡ್ತಾ ಇದ್ರೆ ಇವಾಗ TV ಕೂಡ ನಾನು ಆನ್ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ರೆ ಕಂಪ್ಲೀಟಾಗಿ ಇವಾಗ TV ಇನ್ನೂ ರೀಚಾರ್ಜ್ ಆಗಿಲ್ಲ. ನೋಡ್ತಾ ಇದ್ರೆ ಇವಾಗ ಕಂಪ್ಲೀಟಾಗಿ ಬಂದಾಯಿತು. ನೋಡ್ತಾ ಇದ್ರೆ ರೀಚಾರ್ಜ್ ಫುಲ್ ಕಂಪ್ಲೀಟಾಗಿ ಇವಾಗ ಮಾಡಿದ್ದೀನಿ, ಬಂತು TV. ಓಕೆನಾ ಗೈಸ್, ಕಂಪ್ಲೀಟಾಗಿ ನಮ್ಮ ಮನೇಲಿರುವಂಥ ಟಿವಿಗೆ ರೀಚಾರ್ಜ್ ಅದನ್ನು ಮಾಡೇಬಿಟ್ಟೆ. ಸೊ ನಾನು ಕೂಡ ಆರಾಮಾಗಿ TVನ ನೋಡ್ಬೋದು. ಆ್ಯಂಡ್ ನೀವು ಕೂಡ ರೀಚಾರ್ಜ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ರೀಚಾರ್ಜ್ ಮಾಡ್ಕೊಂಬಿಡಿ ಆ್ಯಂಡ್ ಆಮೇಲೆ ನೋಡ್ಕೊಂಬಿಡಿ ಗೈಸ್. ಓಕೆನಾ, ಮತ್ತು ಗೈಸ್ ವಿಡಿಯೋ ಇಷ್ಟಾದ್ರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡೋದಿಲ್ಲ ಅಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.